ಆಡುವಂಥ ಅವಕಾಶದಲ್ಲಿ ಎರಡು ತಂಡಗಳು. ಈ ಪಂದ್ಯ ಗೆದ್ದರೆ ಮಾತ್ರ ಫೈನಲ್ ಹಂತ, ಸೋತರೆ ಆಡಿದ ಅವಕಾಶಗಳು ಮಾತ್ರ. ಇಲ್ಲಿ ಆ ರೀತಿಯ ಸ್ಪರ್ಧೆಗೆ ಈಗ ತೀರ್ಪುಗಾರರು ಕೂಡ ಸಜ್ಜಾಗಿದ್ದಾರೆ. ತೀರ್ಪುಗಾರರ ಸಮ್ಮುಖದಲ್ಲಿ ನೇರವಾಗಿ ಪಂದ್ಯವನ್ನು ಆಡಿಸಾಡುವ ಆರಂಭಿಕ ಅವಧಿ ನೇರವಾಗಿ ಆಡಿಸುವಂತಹ ಅವಕಾಶದಲ್ಲಿದೆ. ಸೊ ಪಂದ್ಯದ ನಾಣ್ಯ ಸುಮ್ಮಗಿಯನ್ನ ಕೊಯ್ಯೂರು ತಂಡ ವಿಜಯಶಾಲಿಯಾಗಿತ್ತು. ಆರಂಭಿಕ ಉಪಾಂತ್ಯ ಪಂದ್ಯ ಇದು ಕುತೂಹಲಭರಿತವಾಗುತ್ತಾ ಇದೆ. ಖಂಡಿತವಾಗಿಯೂ ಕೆಲವೊಂದು ಅಡೆತಡೆಗಳ ಆ ಸಂದರ್ಭದಲ್ಲಿ ಸೆಕ್ಷನ್ ಇದ್ದ ಕಾರಣ ವೀಕ್ಷಕ ವೀಕ್ಷಣೆಯನ್ನು ನೇರವಾಗಿ ಮಾಡಲಿಕ್ಕೆ ಅಸಾಧ್ಯ. ಆದ ಕಾರಣ ಡಿಜಿಟಲ್ ಮೂಲಕ ನಾವು ಅದನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. ಆದರೂ ಕೂಡ ಪಂದ್ಯದಲ್ಲಿ ಪ್ರೇಕ್ಷಕರ ಕಡಿಮೆಯಾಗಿಲ್ಲ. ಪ್ರೇಕ್ಷಕರ ಆ ಕಬಡ್ಡಿಯ ಮೇಲಿರುವಂತಹ ಪ್ರೀತಿ ಇನ್ನೂ ಕೂಡ ಹಾಗೆಯೇ ಉಳಿದಾಡಿಕೊಳ್ಳುತ್ತಾ ತಮ್ಮ ತಮ್ಮ ಸಹ ಆಟಗಾರರು, ಸಹಪಾಠಿಗಳು, ಗೆಳೆಯರಾಗಿರಲಿ ಅಥವಾ ಸರ್ವರು ಕೂಡ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಸಪೋರ್ಟ್ ನೀಡುವಂತಹ ಸಲುವಾಗಿ ಇನ್ನೂ ಕೂಡ ಕಬಡ್ಡಿಯ ಮೇಲಿರುವಂತಹ ಪ್ರೇಕ್ಷಕರು ಪಂದ್ಯದ ಉದ್ದಕ್ಕೂ ಕೂಡ ಗ್ಯಾಲರಿ ಅಂತೂ ಫುಲ್ ಆಗಿದೆ. ಜಾನ್ ಪ್ಯಾಕೆಟ್ ಸ್ಟೇಡಿಯಂ ಅಂತಾನು ಕೂಡ ಹೇಳಬಹುದು. ಸೊ ಎರಡು ತಂಡಗಳು ಆಡುವಂತಹ ಸಲುವಾಗಿ ಅಂಕಣ ಬಲ ಪ್ರವೇಶ ಪಡೆದುಕೊಂಡ ಬಳಿಕ ಸ್ಪರ್ಧೆ ಇದೆ. ಎರಡು ಸ್ಪರ್ಧೆಗಳಲ್ಲಿ ಅವಕಾಶಗಳಾದ ಬಳಿಕ ಆಡುವಂತಹ ತಂಡಗಳು ಕೂಡ ಅಂಕಣ ಪ್ರವೇಶ ಪಡೆದುಕೊಳ್ಳುತ್ತಾ ತೀರ್ಪುಗಾರರು ನೇರವಾಗಿ ಪಂದ್ಯ ಮುಂದುವರಿಸಿಕೊಳ್ತಾ ಇದ್ದಾರೆ. ಆಡುವಂತಹ ತಂಡಗಳು ಬಂದಾಗಿದೆ. ಆದರ್ಶ ವಿರುದ್ಧವಾಗಿ ಆಡುವಂತಹ ತಂಡ ಕೊಯ್ಯೂರು. ಎಸ್ ಬಂಧುಗಳ ಆರಂಭಿಕ ಅವಧಿ ಪ್ರಾರಂಭಗೊಳ್ಳುತ್ತದೆ. ತೀರ್ಪುಗಾರರಾಗಿ ಸಿದ್ದಿಕ್ ಕುಕಾಜೆ, ಸಾಗರ್ ಹಾಗೇನೆ ಸುದರ್ಶನ್ ಸರ್ ಹೀಗೆ ತೀರ್ಪುಗಾರಿಕಾ ಮಂಡಳಿ ಮುಂದುವರಿಸಿಕೊಳ್ಳುತ್ತೆ. ಆರಂಭಿಕ ಅವಧಿಯಲ್ಲಿ ಆರಂಭಿಕ ದಾಳಿ ಪ್ರಥಮ ಅವಧಿಯ ಸ್ಪರ್ಧೆ ಇದೆ. 7ರ ಡಿಫೆನ್ಸ್ ವಿಭಾಗ ದಾಳಿ ಆರಂಭಗೊಂಡಾಗಿದೆ. ಅವಕಾಶಗಳು ಕಸಿಯಬಹುದೇ ಅಥವಾ ಅವಕಾಶಗಳಲ್ಲಿ ಗಿಟ್ಟಿಸಬಹುದನ್ನತಕ್ಕಂತಹ ನಿರ್ದಿಷ್ಟ ಮಟ್ಟದ ಪಂದ್ಯ ಆರಂಭಿಕ ಅವಧಿಯಲ್ಲಿ ಸ್ಪರ್ಧೆ. ಏಳರ ಡಿಫೆನ್ಸ್ ವಿಭಾಗ ಅವಕಾಶಗಳ ಬಲಭಾಗದಲ್ಲಿ ಆಟಗಾರ ಎಂ ಚಿರೈ. ಯಾವುದೇ ಅಂಕಗಳಿಲ್ಲ, ಶೂನ್ಯ ಸಂಪಾದನೆಯಾದರೆ ಈ 0-0 ಅನ್ನತಕ್ಕಂತಹ ಹಿನ್ನೆಲೆಯಲ್ಲಿ ಸ್ಕೋರ್ ಇದೆ. ಪ್ರಥಮ ಉಪಾಂತ್ಯ ಪಂದ್ಯ ಆರಂಭಿಕ ಸೆಮಿಫೈನಲ್ ಪಂದ್ಯ ಸಾಗ್ತಾ ಇದೆ. ಆರಂಭಿಕ ಅವಧಿಯಲ್ಲಿ ಪ್ರಥಮ ದಾಳಿಯಲ್ಲಿ ಸಫಲತೆ, 1 ಅಂಕದ ಪ್ರಾಪ್ತಿಯಲ್ಲಿ 1 ಶೂನ್ಯದಲ್ಲಿ ಮತ್ತೆ ದಾಳಿ ಇದೆ. ಸೊ ಮತ್ತೆ ದಾಳಿ ಇದೆ. ದಾಳಿಯಲ್ಲಿ ರೆಂಜಾದ ಹುಡುಗ, ರೆಂಜಾದಿಂದ ಬಂದಿರುವಂತಹ ಮೆಹಾತ್ ಫ್ರಮ್ ರೆಂಜಾ ದಾಳಿಯಲ್ಲಿ ತಡೆಗೋಡೆಯಂತೆ ಬಂದಿರುವಂತಹ ಆಟಗಾರರು ಮಿಹಾದ್ನ ಬಂಧನಗೊಳ್ಳುತ್ತಾರೆ. ಯಾವುದೇ ರೀತಿಯಾಗಿರುವಂತಹ ಅವಕಾಶಗಳಿಲ್ಲ. ಮಿಹಾದ್ ಇಲ್ಲಿ ಆಟಗಾರರ ಬಲೆಗೆ ಬಿದ್ದಾಗಿದೆ. 1 ಅಂಕದ ಪ್ರಾಪ್ತಿಯಲ್ಲಿ ಮತ್ತೊಮ್ಮೆ ತಂಡ ಮುಂದುವರಿಸಿಕೊಳ್ಳುತ್ತಾ ಅವಧಿಯ ಕುತೂಹಲ ಭರಿತವಾಗಿರುವಂತಹ ಸ್ಪರ್ಧೆಯಲ್ಲಿ ನಾವಿದ್ದೇವೆ ಬಂಧುಗಳೇ. ಯಾಬ್ಬ ಇದು ಹಿಡಿತ ಲೆಫ್ಟ್ ಕಾರ್ನರ್ ವಿಭಾಗದ ಆಟಗಾರ ಜಯಿತದೊಂದಿಗೆ ಡಬಲ್ ತೈ ಹೋಲ್ಡ್ ಮಾಡಿಕೊಳ್ಳುತ್ತಾ ಆಟಗಾರನ ಬಂಧನಗೊಳಿಸುವಾಗ ಪ್ರಸ್ತುತ 2-1 ಸ್ಪರ್ಧೆ ಇದೆ. 1 ಅಂಕದ ಅಂತರದಲ್ಲಿ ಕೊಯ್ಯೂರು ತಂಡ. ಪಂದ್ಯಾಟದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ಬಂಟ್ವಾಳ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ತೀರ್ಪುಗಾರಿಕಾ ಮಂಡಳಿಯ ಸಂಚಾಲಕರು ಆಗಿರುವಂತಹ ಹಬೀಬ್ ಮಾಣಿಯನ್ನು ಕೂಡ ಸರ್ವಾಂಗೀಣ ಯಶಸ್ವಿಯ ತೀರ್ಪುಗಾರರು ಆಗಿ ನಮ್ಮೊಂದಿಗೆ ಸದಾ ಸಹಕರಿಸಿಕೊಳ್ಳುತ್ತಾ ಇದ್ದಾರೆ. ಹಾಗೆಯೇ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಸಿದ್ದಿಕ್ ಕುಕ್ಕಾಜೆ, ಸುದರ್ಶನ್ ಹಾಗೆಯೇ ಸಾಗರ್. 4-1 ಸ್ಪರ್ಧೆ ಅಮೋಘ ಅಂತರ ಕಾದಿರಿಸಿಕೊಳ್ಳುತ್ತಾ ಇದೆ ಕೊಯ್ಯೂರು ತಂಡ. ಈ ರೀತಿಯ ಅಂತರಗಳು ಮುಂದಿನ ಹಂತಕ್ಕೆ ತೇರ್ಗಡೆಗೊಳಿಸುವಂತಹ ಯಶಸ್ವಿಯ ಆಟವನ್ನು ಮುಂದುವರಿಸಿಕೊಳ್ಳಲಿಕ್ಕಿದೆ. ಪಂದ್ಯ ರೋಚಕವಾಗಲಿಕ್ಕಿದೆ. ಆ ರೀತಿಯ ಸ್ಪರ್ಧೆಯಲ್ಲಿ ಪಂದ್ಯ
ಎಸ್ ಬಂಧುಗಳೇ, ದಾಳಿ ಮತ್ತೆ ಆರಂಭಗೊಳ್ಳುತ್ತಾರೆ. ಅವಧಿಗಳಂತೂ ಶಾರ್ಟ್ ಆಗುವಂತಹ ಸಾಧ್ಯತೆಗಳಿದ್ದ ಕಾರಣ ಸಮಯದ ಅಭಾವ. ಆದರೂ ಕೂಡ ಸ್ಪರ್ಧೆ ಮುಂದುವರಿಸಿಕೊಳ್ಳುತ್ತಾ ಡಿಫೆನ್ಸ್ ವಿಭಾಗದಲ್ಲಿ 7ರ ಡಿಫೆನ್ಸ್ ವಿಭಾಗದ ನಡುವೆ ಆದರೆ ಅಂತಿಮ ಹಂತದಲ್ಲಿ ಆಟಗಾರನ ಸಂಪೂರ್ಣವಾಗಿರುವಂತಹ ಬಂಧನ ಮಧ್ಯಂತರ ರೇಖೆಯ ಸಮೀಪ ಮಿಡ್ ಲೈನ್ ಸಮೀಪದ ಅವಕಾಶಗಳಿತ್ತು. ಆದರೆ ಅವಕಾಶಗಳ ಸಂದರ್ಭದಲ್ಲಿ ಎಳೆದಿರುವಂತಹ ಆಟಗಾರರು ಇಲ್ಲಿ ನೇರವಾಗಿ ಆಟಗಾರನ ಬಂಧನಗೊಳ್ಳುತ್ತಾ 1 ಅಂಕದ ಪ್ರಾಪ್ತಿಯಲ್ಲಿ 5-1 5-1 ಇನ್ ಫೇವರ್ ಆಫ್ ಟೀಮ್ ಕೊಯ್ಯೂರು. ಬಾಬಾ ಬನಾರಿ ಕಬಡ್ಡಿ ಅಕಾಡೆಮಿ ಬಿಟ್ಲ ರಸೀದ್ ಬನಾರಿ ಅವರ ಸಾರಥ್ಯದಲ್ಲಿ ಹೊಸದಾಗಿರುವಂತಹ ಕಬಡ್ಡಿ ಆಟಗಾರರಿಗೆ ಅವಕಾಶಗಳನ್ನು ಸಿಗಬೇಕು, ಅವಕಾಶದಿಂದ ಬೇರೆ ಬೇರೆ ಕಡೆಯಲ್ಲಿ ಅವಕಾಶ ಪಡಿಬೇಕನ್ನತಕ್ಕಂಥ ಉದ್ದೇಶದಿಂದ ಈ ಒಂದು ಪಂದ್ಯಾಟವನ್ನು, ಹಾಗೆಯೇ ಹೊಸದಾಗಿರುವಂತಹ ಟರ್ಫನ್ನು ಕೂಡ ಅವರು ಈ ದಿವಸ ಉದ್ಘಾಟನಾ ಸಮಾರಂಭ ಮಾಡಿ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ಅದರ ಸಂಪೂರ್ಣ ಮುತುವರ್ಜಿಯನ್ನು ವಹಿಸಿ ಅದಾದ ಬಳಿಕ ಈ ರೀತಿಯ ಕುತೂಹಲಭರಿತವಾಗಿರುವಂತಹ ಗ್ರಾಮ ಸೀಮಿತ 12 ತಂಡಗಳು ಭಾಗವಹಿಸಿತ್ತು. ಲೀಗ್ ಕಮ್ ನಾಕೌಟ್ ಮಾದರಿಯ ಪಂದ್ಯ 12 ತಂಡಗಳು ಭಾಗವಹಿಸಿದಾಗ ಇದೀಗ ಅಂತಿಮ 4 ತಂಡಗಳ ಮಧ್ಯೆ ಸ್ಪರ್ಧೆ ಇದೆ. ಅರ್ಥಾತ್ ಇದು ಸೆಮಿಫೈನಲ್ ಪಂದ್ಯ. ಸೊ ದಾಳಿ ಆರಂಭಗೊಂಡ ಬಳಿಕ ನಾವು ಸೋಪಟಾಕಳಿಸ 3ರ ಡಿಫೆನ್ಸ್ ವಿಭಾಗ ದಾಳಿಗಾರ ಇಲ್ಲಿ ಯಾವುದೇ ಓಚಗಳಿಲ್ಲದೆ ನೇರವಾಗಿ ಟೈಮ್ ಔಟಿನ ಲಾಭಾಂಶ ಪಡೆದುಕೊಳ್ಳುತ್ತಾರೆ. 5-1 ಸ್ಪರ್ಧೆ, ಆರಂಭಿಕ ಅವಧಿಯ ಟೈಮ್ ಔಟ್. ಫುಲ್ ಕ್ಲೀನ್. ಎಸ್, ಅವಧಿಗಳಂತೂ ಕುತೂಹಲಭರಿತವಾಗುತ್ತಾ ಇದೆ. ಆ ರೀತಿಯ ಸ್ಪರ್ಧೆಯಲ್ಲಿ ಮತ್ತೆ ದಾಳಿ ಇದೆ. 7ರ ಡಿಫೆನ್ಸ್ ವಿಭಾಗ ದಾಳಿಯಲ್ಲಿ ಮತ್ತೆ ದಾಳಿಗಾರ 1 ಅಂಕದ ಪ್ರಾಪ್ತಿ ಕೂಡ ಇಲ್ಲಿ ವಿಶೇಷವಾದ ಹಂತಗಳಾಗುತ್ತಾ ಇದೆ. 2 ತಂಡಕ್ಕೂ ಕೂಡ ಸಮಾನವಾಗಿರುವಂತಹ ಅಂಕ ಪ್ರಾಪ್ತಿಯಾಗುತ್ತಾ ಇದೆ. ಕಾರಣ 6-2 ಸ್ಪರ್ಧೆ ಇದೆ. 6-2. 2 ತಂಡಕ್ಕೂ ಕೂಡ ಸಮಾನ ಅಂಕದ ಬಳಿಕ ಮತ್ತೆ ಸೂಪರ್ ಟ್ಯಾಕಲ್ ಈಸ್ ಆನ್ ಆಗುತ್ತಾ ಇದೆ. 3ರ ಡಿಫೆನ್ಸ್ ವಿಭಾಗ ಅದರ ನಡುವೆ ದಾಳಿಗಾರ ಅಂಕಗಳ ಸಮಾನ ಹೋರಾಟ ಪಡೆಯುವಂತ ಅವಕಾಶದಲ್ಲಿ ರೋಲಿಂಗ್ ಎಸ್ಕೇಪ್ ಅಡ್ವಾನ್ಸ್ ಆಗಿರುವಂತಹ ಆಟಗಾರ ರೋಲಿಂಗ್ ಎಸ್ಕೇಪ್ ಮುಖಾಂತರವಾಗಿ ಪಂದ್ಯ ಮತ್ತೆ ಸ್ಥಿತಿಗತಿ ಬದಲಾವಣೆಯಾಗಬಹುದಿತ್ತು. ಆದರೆ ಅಂತರ ಅಮೋಘವಾಗಿ ಕಾದಿರಿಸಿಕೊಳ್ಳುತ್ತಾರೆ. 7-2 7-2 ಇನ್ ಫೇವರ್ ಆಫ್ ಟೀಮ್ ಕೊಯ್ಯೂರು. 7-2 ಅವಧಿಯಲ್ಲಿ ಸ್ಪರ್ಧೆ ಇದೆ. ಅವಕಾಶಗಳಿದೆ. ಅವಕಾಶಗಳಲ್ಲಿ ಮಿಹಾದ್ ಫ್ರಮ್ ರೆಜ್ ದಾಳಿಯಲ್ಲಿ ಪ್ರಸ್ತುತ ರೋಲಿಂಗ್ ಎಸ್ಕೇಪ್ ಮುಖಾಂತರವಾಗಿ 1 ಅಂಕದ ಪ್ರಾಪ್ತಿಯನ್ನು ಪಡೆದಿರುವಂತಹ ಆಟಗಾರ. ಮಲ್ಟಿಪಲ್ ಪಾಯಿಂಟ್ 2 ಅಂಕದ ಅಂತರದಲ್ಲಿ ಮತ್ತೆ ಸ್ಪರ್ಧೆ 2 ಅಂಕವನ್ನು ಗಳಿಸಿಕೊಳ್ಳುತ್ತಾ 7-4 ಸ್ಪರ್ಧೆ ಇದೆ. ಮಿಹಾದ್ ಕಳೆದ ರ್ಯಾಲಿಯನ್ನು ಅದ್ಭುತವಾಗಿ ಮಾಡಿರುವಂತಹ ಆಟಗಾರ. ಪ್ರಸ್ತುತ 7-4 ಫಿಲೋಮಿನಾ ಪುತ್ತೂರಿನಲ್ಲಿ ಆ ಕಾಲೇಜ್ ಆ ವಿದ್ಯಾಸಂಸ್ಥೆಗೋಸ್ಕರ ಆಡುತ್ತಾ ಇರುವಂತಹ ಆಟಗಾರ. ಯೂನಿವರ್ಸಿಟಿ ಲೆವೆಲ್ ವಿಭಾಗವನ್ನು ಕೂಡ ಆಡಿರುವಂತಹ ಆಟಗಾರ. ಬಹಳಷ್ಟು ಅದ್ಭುತವಾಗಿ ಆಟವನ್ನು ಆಡುವಲ್ಲ ಆಟಗಾರ. ಸೊ 4ರ ಡಿಫೆನ್ಸ್ ವಿಭಾಗದ ನಡುವೆ ಮತ್ತೆ ದಾಳಿಗಾರ. ಅವಕಾಶಗಳಿದೆ. ರೈಟ್ ಕಾರ್ನರ್, ಲೆಫ್ಟ್ ಕಾರ್ನರ್, ರೈಟ್ ಇನ್ ಹಾಗೂ ಲೆಫ್ಟ್ ಇನ್ ಭಾಗದಲ್ಲಿ ಹೀಗೆ 4ರ ಜುಗಲ್ ಬಂದಿ 2-2 ವಿಂಗಡಿಸುವಾಗ ಈ ಸ್ಪರ್ಧೆ ಕುತೂಹಲಭರಿತವಾಗಿ ಸಾಗ್ತಾ ಇದೆ. ಸೊ ದಾಳಿ ಆರಂಭಗೊಂಡಾಗಿದೆ. ಮತ್ತೆ ಮಿಹಾದ್ ಮಿಹಾದ್ ಫ್ರಮ್ ರೈನ್ಸ. ಹಬೀಬ್ ಮಾಣಿ ಅವರ ಗೊರಡಿಯಲ್ಲಿ ಫಲದಿರುವಂತಹ ಆಟಗಾರ ಮಿಹಾದ್ ರಿನ್ಸಾ. ಅವರ ಕೋಚ್ ಅನ್ನು ಪಡೆದುಕೊಳ್ಳುತ್ತಾ
ತರಬೇತಿಯನ್ನು ಪಡೆದುಕೊಳ್ಳುತ್ತಾ ಬಹಳಷ್ಟು ಅದ್ಭುತವಾಗಿ ಆಡಬಲ್ಲ ಆಟಗಾರ. ಮತ್ತೆ ಡಿಫೆನ್ಸ್ ವಿಭಾಗಗಳ ನಡುವೆ ನಿಶಾನ್. ಏಳು ನಾಲ್ಕರಲ್ಲಿ ಸ್ಪರ್ಧೆಯಿದ ನಿಶಾನ್ ದಾಳಿಯಲ್ಲಿ ಮಾಡು ಇಲ್ಲವೇ ಮಡಿ ದಾಳಿ ಆಗುತ್ತಾ ಇದೆ. ಈ ದಾಳಿಯಲ್ಲಿ ಅಂಕ ಬರುವಂತ ನಿರೀಕ್ಷೆ ಇದೆ. 4ರ ಡಿಫೆನ್ಸ್ ವಿಭಾಗ. ಮತ್ತೆ ಕಳೆದ ದಾಳಿಯಲ್ಲಿ ಯಾವ ರೀತಿಯಲ್ಲಿ ಡಿಫೆನ್ಸ್ ವಿಭಾಗ ಇತ್ತು ಅದೇ ರೀತಿಯ ಡಿಫೆನ್ಸ್ ವಿಭಾಗವಾಗುತ್ತಾ ಇದೆ. 4ರ ಡಿಫೆನ್ಸ್ ವಿಭಾಗದ ನಡುವೆ ದಾಳಿ ಇದೆ. ಹಂತಗಳ ಕುತೂಹಲಭರಿತವಾಗಿರುವಂತಹ ಸ್ಪರ್ಧೆಯಲ್ಲಿ ಇದು ಬದಲಾವಣೆ. ಯಾವ ರೀತಿಯಲ್ಲಿ ನುಗ್ಗಿದರೂ ಕೂಡ ಆ ಆಟಗಾರ ನೇರವಾಗಿ ಡಿಫೆನ್ಸ್ ವಿಭಾಗವನ್ನು ಚಿತ್ರಗೊಳಿಸುತ್ತಾ ರೂಲಿಂಗ್ ಮುಖಾಂತರವಾಗಿ ಎದುರಾಳಿ ತಂಡದ ಅಂಕಣ ಪ್ರವೇಶ ಪಡೆದುಕೊಳ್ಳುವಾಗ 10-4ರಲ್ಲಿ ಸ್ಪರ್ಧೆ ಇದೆ. ಅಂತರ 6 ಆಗಿದೆ. 10-6 ಇನ್ ಫೇವರ್ ಆಫ್ ಕೊಯ್ಯೂರು. 10. ಸೊ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳಿಗೆ ಈಗ ನೇರವಾಗಿ ಗೌರವ ಸ್ಮರಣಿಕೆಯನ್ನು ಕೂಡ ರಶೀದ್ ಬಣಾರಿ ನೀಡುತ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿ ಸೊ ಅವರಿಗೂ ಕೂಡ ಪ್ರೀತಿಯಿಂದ ರಶೀದ್ ಬಣಾರಿ ಅವರು ಗೌರವ ಸ್ಮರಣಿಕೆಯನ್ನು ಕೂಡ ನೀಡುತ್ತಾ ಇದ್ದಾರೆ. ಇಸೆದು ಮಾಡು ಇಲ್ಲವೇ ಮಡಿ ದಾಳಿ. करो या फिर मरो. इस रेड पर पॉइंट्स लाना आवश्यक है. तो इस वक्त रेड पर जा चुके हैं खिलाड़ी. पॉइंट्स लाने की भरपूर कोशिश करते हुए, लेकिन यहाँ देखिए क्या जुगलबंदी था. ये है निशान. समय और संदर्भ देखते हुए सीधा उस जुगलबंदी पर उस प्लेयर को सीधा टैकल करते हुए उसको बाहर का रास्ता दिखाते हुए इस वक्त ऑल आउट की संपूर्ण लाभांश देते हुए इस वक्त टीम संपूर्ण ऑल आउट हो चुका है. उसके बीच पर फिर से मैच जारी है. 13-5 ಸ್ಪರ್ಧೆ. 13-5 ಇನ್ ಫೇವರ್ ಆಫ್ ಟೀಮ್ ಕೊಯ್ಯೂರು. ಕಂಬದ ಮೇಲೆ ತನ್ನ ಜೀವ ಇಟ್ಟ ಪ್ರೀತಿಯ ಅಭಿಮಾನಿ. ಸೊ ಪಂದ್ಯ ರೋಚಕವಾಗುತ್ತಾ ಇದೆ. ಆರಂಭಿಕ ಅವಧಿ ನೇರವಾಗಿ ಮುಕ್ತಾಯಗೊಳ್ಳುತ್ತಾ ಇದೆ. ಪ್ರಥಮ ಅವಧಿ ಮುಕ್ತಾಯಕ್ಕೆ 14-5ರಲ್ಲಿ ಸ್ಪರ್ಧೆ. ಸೊ ಪಂದ್ಯದ ತೀರ್ಪುಗಾರರು ಬಂಟ್ವಾಳ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಮಂಡಳಿಯ ತೀರ್ಪುಗಾರರಾಗಿರುವಂತಹ ಸಾಗರ್ ಸರ್ ಇದ್ದಾರೆ. ಇದರ ಬಗ್ಗೆ ಅಭಿಪ್ರಾಯ ಸಾಗರ್ ಸಂಬೂರು ಸರ್ ಮತ್ತೆ ಹೇಳ್ತೇವೆ. ಫುಲ್ಲು ಅದರಲ್ಲಿ ಕ್ಲಿಯರ್ ಬರುತ್ತೆ. ಇಸ್ ಬಂಧುಗಳೇ ಆರಂಭಿಕ ಅವಧಿ ನೇರವಾಗಿ ಮುಕ್ತಾಯವಾಗಿತ್ತು. ಅದಾದ ಬಳಿಕ ದ್ವಿತೀಯ ಅವಧಿಯತ್ತ ನಾವು ನೇರವಾಗಿ ದಾಪುಗಾಲಿಡ್ತಾ ಇದ್ದೇವೆ. ದ್ವಿತೀಯ ಅವಧಿ ಆರಂಭಗೊಳ್ಳುವಾಗ ಇನ್ನುಳಿದ ಹಂತದಲ್ಲಿ ಇನ್ನುಳಿದ ಅವಧಿಯಲ್ಲಿ ಯಾವ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ತೋರಿಸುತ್ತೋ ಅದರ ಮೇಲೆ ಡಿಪೆಂಡ್ ಆಗಿ ನೇರವಾಗಿ ಫೈನಲ್ಗೆ ಆರಂಭಿಕ ತಂಡಲಾಗಿ ಇಡಲಿಕ್ಕಿದೆ. ಸೊ ದ್ವಿತೀಯ ಅವಧಿಯ ಆರಂಭಿಕ ದಾಳಿ ಆರಂಭಗೊಂಡಾಗ ದಾಳಿಗಾರ 7 ಜನರ ಡಿಫೆನ್ಸ್ಗಳ ಮಧ್ಯೆ ದಾಳಿ ಇದೆ. ಸೊ ಅವಕಾಶಗಳು ಒಂದಿಷ್ಟು ಅವಕಾಶಗಳಲ್ಲೂ ಕೂಡ ಕೆಲವೊಂದು ಪಾದ ಚಲನೆಗಳು ರಾಂಗ್ ಆಗಿ ಮಾಡಿದರೆ ಆ ಮೂವ್ಮೆಂಟ್ಸ್ಗೆ ತಕ್ಕದಾಗಿ ಇಲ್ಲಿ ಹಿಡಿಯುವಂತಹ ಡಿಫೆನ್ಸ್ ವಿಭಾಗ ಎದುರಾಳಿ ತಂಡದಲ್ಲಿದೆ. ಸೊ 7ರ ಡಿಫೆನ್ಸ್ ವಿಭಾಗದ ನಡುವೆ ದಾಳಿ ಇದೆ. सो दर्शकों बोनस पॉइंट्स अपने नाम करते हुए बोनस अंक की लाभांश पर 1 पॉइंट अपने नाम करते हुए तो इस वक्त ಆದರ್ಶ ತಂಡದ ಆಟಗಾರ ರಿವ್ಯೂ ಅನ್ನು ಪಡೆದುಕೊಳ್ತಾ ಇದ್ದಾರೆ. ತೀರ್ಪುಗಾರ ತೀರ್ಮಾನ ಬೋನಸ್ ಅನ್ನುವಂತಹದ್ದು. ಸೊ ರಿವ್ಯೂ ಅನ್ನು ಪಡೆದಿರುವಂತಹ ಆಟಗಾರ ನೋ ಬೋನಸ್ ಅನ್ನತಕ್ಕಂತಹ ಆ ರಿವ್ಯೂ ಇದೆ. ಸೊ ಅದು ಯಾವ ರೀತಿಯಲ್ಲಿ ಸಿಗಬಹುದು ಅನ್ನತಕ್ಕಂತಹ ನಿರೀಕ್ಷಿತ ಮಟ್ಟದಲ್ಲಿ ತೃತೀಯ ತೀರ್ಪುಗಾರರು ಕೂಡ ನಮ್ಮೊಂದಿಗೆ ಸಹಕರಿಸಿಕೊಳ್ಳುತ್ತಾ ಇದ್ದಾರೆ. VTV ಮುಖಾಂತರವಾಗಿ ಪಂದ್ಯದ ನೇರ ಪ್ರಸಾರವನ್ನು ಯೂಟ್ಯೂಬ್ ಮುಖಾಂತರವಾಗಿ ಬಿತ್ತರಿಸ್ತಾ ಇದ್ದಾರೆ. ಖಂಡಿತವಾಗಿ ಒಂದೊಳ್ಳೆಯ ಮಾಧ್ಯಮ. ಅದರ ಸಂಪೂರ್ಣವಾಗಿರುವಂತಹ ಸಂಘಟಕರು ಕೂಡ ಪ್ರತಿಯೊಬ್ಬ ಆಟಗಾರನ ಪಾದಚರಣ, ದೇಹದ ವೈಖರ್ಯತೆ ಹಾಗೆಯೇ ಅದ್ಭುತವಾಗಿರುವಂತಹ ಆಟವನ್ನು
ಲೈವ್ ಮಾಧ್ಯಮದ ಮುಖಾಂತರವಾಗಿ ಟಿವಿಯಲ್ಲಿ ಬಿತ್ತರಿಸಿಕೊಳ್ಳುತ್ತಾ ಬಹಳಷ್ಟು ಅದ್ಭುತವಾಗಿರುವಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಅವಕಾಶದಲ್ಲಿದ್ದಾರೆ. ಸೊ ಖಂಡಿತವಾಗಿಯೂ ಬಹಳಷ್ಟು ಅದ್ದೂರಿಯಾಗಿರತಕ್ಕಂತಹ ಈ ಒಂದು ಆಟ ಬಾವ ಬನಾರಿ ಕಬಡ್ಡಿ ಅಕಾಡೆಮಿ ಇದರ ಹೊಸದಾಗಿರುವಂತಹ ಅಂಕಣದ ಉದ್ಘಾಟನೆ ಹಾಗೆಯೇ ಅಕಾಡೆಮಿಯ ಉದ್ಘಾಟನೆಯ ಸಮಾರಂಭದ ಬಳಿಕ ಆಯೋಜನೆಗೊಂಡಿರುವಂತಹ ಕಬಡ್ಡಿ ಪಂದ್ಯದಲ್ಲಿ ನಾವಿದ್ದೇವೆ. ಅಂತಿಮ 3 ಸ್ಪರ್ಧೆಗಳು ಬಾಕಿ ಇದ್ದು ಇದೀಗ ಅಂತಿಮ 2 ಸ್ಪರ್ಧೆ ಮಾತ್ರ ಬಾಕಿ ಇದೆ. ಸೊ ರಿವೀವ್ ಈಸ್ ಸಕ್ಸಸ್ಫುಲ್, ನೋ ಬೋನಸ್ ಅನ್ನುವಂತಹ ತೀರ್ಪು ಹೊರಬೀಳ್ತಾ ಇದೆ. ಯಾವುದೇ ರೀತಿಯಾಗಿರುವಂತಹ ಬೋನಸ್ ಇಲ್ಲ. ಸೊ ಪ್ರಸ್ತುತ ಮಿಹಾದ್ ರೆಜಾ ಮತ್ತೆ ದಾಳಿಯಲ್ಲಿ ಹಬೀಬ್ರವರ ಗರಡಿಯಲ್ಲಿ ಫಲಗಿರುವಂತಹ ಆಟಗಾರ ಮಿಹಾದ್ ಮತ್ತೆ ದಾಳಿಯಲ್ಲಿ 14-5 ಸ್ಪರ್ಧೆ ಇದೆ. ಮಿಹಾದ್ ಫ್ರಮ್ ರೆಜಾ ದಾಳಿಯಲ್ಲಿ ಅವಕಾಶಗಳಿದೆ. ಒಂದೊಂದು ಹಂತವೂ ಕೂಡ ಕುತೂಹಲಭರಿತವಾಗುವಂತಹ ಸಾಧ್ಯತೆಯಲ್ಲಿ ಸ್ಪರ್ಧೆಯಾದರೂ ಕೂಡ ಪ್ರೇಕ್ಷಕರ ಸಂಖ್ಯೆ ಸಮಯಗಳು ಹೆಚ್ಚಾದ ಹಾಗೆ ಸಮಯ ವಿಳಂಬವಾದ ಹಾಗೆ ಇಲ್ಲಿ ಹೆಚ್ಚಾಗುತ್ತಾ ಇದೆ. ಕಾರಣ ಕುತೂಹಲಭರಿತವಾಗಿರುವಂತಹ ವಿಟ್ಲದ ಮಣ್ಣಿನಲ್ಲಿ ಪಂದ್ಯಾಟ ಸಾಗುತ್ತಾ ಇದೆ. 7ರ ಡಿಫೆನ್ಸ್ ವಿಭಾಗ ಡಿಫೆನ್ಸ್ ವಿಭಾಗದಲ್ಲಿ ಕೊರತೆ, ಟೈ ಹೋಲ್ಡ್ ಮಾಡುವಂತಹ ಪ್ರಯತ್ನ ಮಾಡಿರುವಂತಹ ಕಾರ್ನರ್ ವಿಭಾಗದ ಆಟಗಾರ ಭಾಗದಲ್ಲಿರುವಂತಹ ಆಟಗಾರ ನೇರವಾಗಿ ಗಳಿಸಿರುವಂತಹದ್ದು ಅಂಕಗಳ ಜೋಡಣೆ ಇಲ್ಲಿ 16-6 ಸ್ಪರ್ಧೆ. ಸಂಪೂರ್ಣ ಬಂಧನ, ಮಿಹಾದನನ್ನು ಕಟ್ಟಿ ಹಾಕಲು ಯಶಸ್ವಿಯಾಗುವಂತಹ ಆ ಡಿಫೆನ್ಸ್ ವಿಭಾಗ ಇಲ್ಲಿ ಯಶಸ್ವಿಗೊಳ್ಳುತ್ತಾ ಮಿಹಾದನ ಬಂಧನಗೊಳ್ಳುತ್ತಾರೆ. ಅಂಕ ಎದುರಾಳಿ ತಂಡಕ್ಕೆ ಪ್ರಾಪ್ತಿಗೊಳ್ಳುತ್ತಾರೆ. ಅರ್ಥಾತ್ ಇದು ಆರಂಭಿಕ ಸೆಮಿಫೈನಲ್ ಪಂದ್ಯ. ದ್ವಿತೀಯ ಉಪಾಂತ್ಯ ಪಂದ್ಯ ಆಡುವಂತಹ ತಂಡಕ್ಕೂ ಕೂಡ ಕರೆ ನೀಡಿದ್ದವು. ಸೊ ಇಲ್ಲಿ ಮೈಕ್ ವ್ಯವಸ್ಥೆ ಸರಿಯಾಗಿಲ್ಲ, ಕಾರಣ ಸೆಕ್ಷನ್ ಇದೆ. ಆ ರೀತಿಯಲ್ಲಿ ನಾವು ನೇರವಾಗಿ ಡಿಜಿಟಲ್ ಮುಖೇನವಾಗಿ ಲೈವಿಗೆ ಮಾತ್ರ ಸಮಾನ ಆಗುವಂತೆ ಅದಕ್ಕೆ ಅವಕಾಶವಾಗಿ ನಮ್ಮ ನೇರ ಪ್ರಸಾರದಲ್ಲಿ ನೋಡುವಂತಹ ದೇಶ ವಿದೇಶಗಳ ವೀಕ್ಷಕರಿಗೆ ಅವಕಾಶವಾಗುವಂತೆ ಅವರಿಗೆ ಇದೊಂದು ಮನೋರಂಜನೆ ಆಗುವಂತೆ ನಾವು ನೇರವಾಗಿ ವೀಕ್ಷಕ ವಿವರಣೆಯನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. ಖಂಡಿತವಾಗಿಯೂ ಬಹಳಷ್ಟು ಅದ್ದೂರಿಯಾಗಿರುವಂತಹ ಪಂದ್ಯದಲ್ಲಿ ನಮ್ಮೊಂದಿಗೆ ವೀಕ್ಷಕ ವಿವರಣೆಗಾರರಾಗಿರುವಂತಹ ನಮ್ಮ ನೆಚ್ಚಿನ ಸರ್ವರ ಪ್ರೀತಿಯನ್ನು ಪಡೆದಿರುವಂತಹ ಉದ್ಘೋಷಕರು ಆಗಿರುವಂತಹ ದಿವಾಕರ್ ಉಪ್ಪಳ ಸರ್, ಹಾಗೇನೆ ವಿಜಯ್ ಅತ್ತಾಜ ಸರ್, ಹಾಗೇನೆ ಅವರ ಜೊತೆಗೆ ನಾನು ಸೇರಿಕೊಳ್ತಾ ಮತ್ತೆ ಪಂದ್ಯ ಮುಂದುವರಿಸಿಕೊಳ್ತಾ ಇದ್ದೇನೆ. ಡಿಫೆನ್ಸ್ ವಿಭಾಗ ಏಳಾಗಿದೆ, ಸಿಂಗಲ್ ಟ್ಯಾಕಲ್, ಅರ್ಥಾತ್ ಇದು ಸೋಲೋ ಟ್ಯಾಕಲ್. ಅಬ್ಬರದ ಬ್ಲಾಕ್ ಅನ್ನು ಸಿಡಿಸಿರುವಂತಹ ಆಟಗಾರ ಯಾವುದೇ ಸಮಯವನ್ನ ನೀಡದೆ ಇಲ್ಲಿ ಆಟ ಯಶಸ್ವಿಗೊಳ್ಳುವುದಾದರೆ ನಾವು ದ ಸೂಪರ್ ಟ್ಯಾಕಲ್ ಈಸ್ ಆನ್. ರೋಲಿಂಗ್ ಎಸ್ಕೇಪ್ ಅನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸುತ್ತಾ 19-6 ಸ್ಪರ್ಧೆ 19-6 ಸ್ಪರ್ಧೆ ಇದೆ ಬಂಧುಗಳೇ. ಇಪ್ಪತ್ತ 23-6 ಸ್ಪರ್ಧೆ ಇದೆ. 24-6 ಸ್ಪರ್ಧೆ 24-6. ಸ್ಪರ್ಧೆಯಂತೂ ಕುತೂಹಲ 24-6 24-6 ಇನ್ ಫೇವರ್ ಆಫ್ ಕೊಯ್ಯೂರು. ಅಡ್ವಾನ್ಸ್ ಆಗಿರುವಂತಹ ಆಟಗಾರ ಮಧ್ಯಂತರ ಲೈನಿನ ಸಮೀಪದಲ್ಲಿ ಆ ಆಟಗಾರ ಜಿಗಿತದೊಂದಿಗೆ ಅಂಕವನ್ನ ಪಡೆದುಕೊಂಡಿರುವಂತಹ ರೀತಿ ಇದು. ಸೊ ಈ ರೀತಿಯ ಸ್ಪರ್ಧೆಗಳಲ್ಲಿ ಖಂಡಿತವಾಗಿಯೂ ಸಮಯೋಚಿತವಾಗಿ ಸಮಯಕ್ಕೆ ಅನುಸಾರವಾಗಿ ದಾಳಿಯನ್ನು ಅಥವಾ ಡಿಫೆನ್ಸ್ ವಿಭಾಗ ಮಾಡಬೇಕಾಗಿದೆ. ಒಂದಿಷ್ಟು ತಪ್ಪುಗಳು ನೇರವಾಗಿ ಅಂಕವನ್ನ ಕಸಿದುಕೊಳ್ಳುವಂತಹ ಪ್ರಯತ್ನಗಳು ಮಾಡುವಂತಹ ಸಾಧ್ಯತೆಗಳಲ್ಲಿ ಸ್ಪರ್ಧೆ ಇದೆ. ಸೊ ಇದು ಬಾವ ಬಣಾರಿ ಪ್ರಸ್ತುತಪಡಿಸುವಂತಹ 12 ತಂಡಗಳ ಹೊನಲು ಬೆಳಕಿನ ಪುರುಷರ ಪ್ರೋ ಮಾದರಿಯ ಕಬಡ್ಡಿ ಪಂದ್ಯಾಟ ಮತ್ತೆ ರಿವ್ಯೂವನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಪ್ರತಿಯೊಂದು ಅವಕಾಶದಲ್ಲೂ ಕೂಡ ರಿವ್ಯೂವನ್ನು ಆ ಸಿಸ್ಟಮ್ ಅನ್ನ ತಮ್ಮದಾಗಿಸಿಕೊಳ್ಳುವಂಥ ಅವಕಾಶದಲ್ಲಿ ಸೊ ಕಾದು ನೋಡಬೇಕಾಗಿದೆ.
ಸೊ ಖಂಡಿತವಾಗಿ ಮುಖ್ಯ ಅತಿಥಿಗಳ ಆಗಮನವಾಗುತ್ತಾ ಇದೆ. ಹೌದಾ? ಯಾರು? ನಿಮ್ಮ ಮಾವ. ಭದ್ರಾ ಚಾಲೆಂಜರ್ಸ್ ಅದರ ಸೊ ಬಂಧುಗಳೇ, ನಿರಂತರವಾಗಿರುವಂತಹ ಈ ಕಬಡ್ಡಿಯ ಪಂದ್ಯಾಟ ಒಂದು ಹಂತದಲ್ಲಿ ಅಂಕಗಳ ಜೋಡಣೆಯಲ್ಲಿ ಏರುಪೇರಾಗುವಂಥ ಸಾಧ್ಯತೆಯಲ್ಲಿದೆ. ಕುತೂಹಲಭರಿತವಾಗಿರುವಂತಹ ಸ್ಪರ್ಧೆ ಆದರೂ ಕೂಡ ಪ್ರೇಕ್ಷಕರು ಇನ್ನೂ ಕೂಡ ಸ್ಪರ್ಧೆಯನ್ನು ಆಸ್ವಾದಿಸಿಕೊಳ್ಳುತ್ತಾ ಇದ್ದಾರೆ. ಆ ರೀತಿಯ ಸ್ಪರ್ಧೆ ಇದೀಗ ನಡೆದುಕೊಂಡು ಬರುವಂತಹ ರೀತಿಯಲ್ಲಿ ಮಧ್ಯರಾತ್ರಿಯ ಅವಧಿಯಲ್ಲೂ ಕೂಡ ಬಹಳಷ್ಟು ಅದ್ಧೂರಿಯಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಈ ಸ್ಪರ್ಧೆ ಆರಂಭಗೊಂಡ ಬಳಿಕ ಇದೀಗ ಪ್ರಸ್ತುತ ಪಾಯಿಂಟ್ ಗಮನಿಸಿಕೊಳ್ಬೇಕಾಗಿದೆ. 7:25 25-7. ಹಲೋ, ಸೊ ರಿವ್ಯೂ ಸಕ್ಸಸ್ಫುಲ್ ಆಗುತ್ತಾ ಇದೆ. ರೇಡ್ ಸೇಫ್ ಅನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಪಂದ್ಯಗಳ ಅವಧಿ ದ್ವಿತೀಯ ಅವಧಿಯಲ್ಲಿದೆ. ಆರಂಭಿಕ ಸೆಮಿಫೈನಲ್ ಪಂದ್ಯವಿದು. ರೋಚಕವಾಗಿರುವಂತಹ ಹಂತದಲ್ಲಿ ತಿರುವುಗಳ ಪಂದ್ಯದಲ್ಲಿ ಮತ್ತೆ ದಾಳಿ ಇದೆ. ಡಿಫೆನ್ಸ್ ವಿಭಾಗ ಗೀಳಾಗಿದೆ, ಅದರ ಮತ್ತೆ ದಾಳಿ ಇದೆ. ತಡೆಗೋಡೆ ಅಂದರೆ ಈ ರೀತಿಯಲ್ಲಿ ಬ್ಲಾಕ್ ನೋಡಿ ಇಲ್ಲಿ ಯಶಸ್ವಿಗೊಳಿಸಿರುವಂತಹ ಆ ತಡೆಗೋಡೆಯೊಂದಿಗೆ ಮತ್ತೆ ಇಲ್ಲಿ ಬಂಧನಗೊಳ್ಳುವಂತಹ ಯಶಸ್ವಿಯಲ್ಲಿ ದಾಳಿಗಾರನ ಬಂಧನವಾಗ್ತಾರೆ. ಒಂದೊಂದು ಹಂತದಲ್ಲೂ ಕೂಡ ಸಮಯೋಚಿತ ಆಟವನ್ನೇ ತೋರ್ಪಡಿಸಿಕೊಳ್ಳುವಂತಹ ಎರಡು ಭಾಗದಲ್ಲೂ ಕೂಡ ಆಟಗಾರ ಆದರೆ ಮತ್ತೆ ದಾಳಿ ಇದೆ. ಅಂತಿಮ 3 ನಿಮಿಷಗಳ ಅವಧಿ ಮಾತ್ರ ಬಾಕಿ ಇದೆ. ಅಧಿಕೃತ ಘೋಷಣೆಯಲ್ಲಿ 3 ನಿಮಿಷಗಳು ಬಾಕಿ ಇದೆ. ಸ್ಪರ್ಧೆಗಳಂತೂ ಕುತೂಹಲಭರಿತವಾದರೆ ಮಿಹಾದ್ ಫ್ರಮ್ ರೈಸಾ ದಾಳಿಯಲ್ಲಿ 3 ನಿಮಿಷಗಳ ಅಧಿಕೃತ ಘೋಷಣೆಯ ಸ್ಪರ್ಧೆ ಮಾತ್ರ ಬಾಕಿ ಇರುವಂತಹ ನಿಟ್ಟಿನಲ್ಲಿ ಸ್ಪರ್ಧೆಯಾದರೆ ಮಿಹಾದ ದಾಳಿಯಲ್ಲಿ. ಸ್ಪರ್ಧೆಗಳ ಅವಕಾಶದಲ್ಲಿ ಮತ್ತೆ ದಾಳಿ ಇದೆ. ಒಂದೊಂದು ಹಂತವೂ ಕೂಡ ಕುತೂಹಲಭರಿತವಾಗಿರುವಂತಹ ಯೋಚಿತ ಕಬಡ್ಡಿಯಲ್ಲಿ ವಿಶ್ರಾಂತಿಯ ಕೋರಿಕೆ ಪಡೆದುಕೊಳ್ಳುತ್ತಾ ಇದ್ದಾರೆ. ಸೊ ಇಲ್ಲಿ ಅವಕಾಶ ಯಾವ ರೀತಿಯಲ್ಲಿ ಅಂತ ಹೇಳಿದರೆ ಕ್ರಿಕೆಟ್ ಥರ ಇಲ್ಲಿ ರನ್ನಿಂಗ್ ಕಮೆಂಟ್ರಿ ಮಾಡಬಹುದು. ಯಾಕಂತ ಹೇಳಿದರೆ ಇಲ್ಲಿ ನಾವು ನೇರವಾಗಿ ಆಟಗಾರರಿಗೆ ಡಿಸ್ಟರ್ಬ್ ಆಗುವ ರೀತಿಯಲ್ಲಿ ಇರುವುದಿಲ್ಲ. ಸೊ ನೇರವಾಗಿ ನಾವು ಪಂದ್ಯಾಟವನ್ನು ಆಡಿಸ್ತಾ ರನ್ನಿಂಗ್ ಕಮೆಂಟ್ರಿ ಮೂಲಕ ಪ್ರೇಕ್ಷಕರಿಗೆ, ಅದರಲ್ಲೂ ಕೂಡ ಲೈವ್ನಲ್ಲಿ ನೋಡುವಂಥ ಪ್ರೇಕ್ಷಕರಿಗೆ ಒಂದು ಮನೋರಂಜನೆ ಕೊಡ್ತಾ ಇದ್ದಾರೆ. ಸೋಲೋ ಟ್ಯಾಕಲ್ ಮಾಡಿರುವಂತಹ ಆಟಗಾರ ಸಂಪೂರ್ಣ ಬಂಧನಗೊಳ್ಳುತ್ತಾ ಇದೆ. लास्ट 2 मिनट्स फॉर द फुल टाइम. आखिरी 2 मिनट्स का खेल मात्र बाकी. इसी के साथ मैच समाप्त हो चुका है और पहले फाइनलिस्ट होकर सीधा फाइनल मुकाबले के लिए आखिरी और इस वक्त पहली टीम जा चुका है पंचदुर्ग कोय्यूर. आरंभिक सेमीफाइनल पंद्य ನೇರವಾಗಿ ಮುಕ್ತಾಯ